Welcome to everyone. In this session, I am going to discuss on hire purchase account topic problem on journal entries in the books of hire purchaser when installment amount includes interest. Aditya purchased machinery on 1st January 2008 on hire purchase system. The cash price of the machine is rupees 29,800. The terms of the agreement provided for the payment of rupees 8,000 at the end of every year over 4 years. The first payment was to be made on 31st December 2008. Rate of interest was 3% per annum. Aditya wrote off 10% depreciation on reducing balance method. Pass necessary journal entries in the books of hire purchaser. ವಿದ್ಯಾರ್ಥಿಗಳೇ, ಆದಿತ್ಯ ಅವರು ಒಂದು ಮೆಷಿನರಿಯನ್ನ ಫಸ್ಟ್ ಜನವರಿ 2008ನೇ ಇಸ್ವಿನಲ್ಲಿ ಹೈರ್ ಪರ್ಚೇಸ್ ಬೇಸಿಸ್ ನಲ್ಲಿ ಕೊಂಡ್ಕೊಂಡಿದ್ದಾರೆ. ಅದರ ಕ್ಯಾಶ್ ಪ್ರೈಸ್ ಎಷ್ಟಪ್ಪ ಅಂದ್ರೆ 29,800. ಹೈರ್ ಪರ್ಚೇಸ್ ಅಗ್ರಿಮೆಂಟ್ ಏನ್ ಹೇಳುತ್ತೆ ಅಂದ್ರೆ ಪ್ರತಿ ವರ್ಷದ ಕೊನೆಯಲ್ಲಿ ಎಷ್ಟು ಕಟ್ಟಬೇಕು ಅಂದ್ರೆ 8,000 ರೂಪಾಯಿ ಕಟ್ಟಬೇಕಂತೆ 4 ವರ್ಷಕ್ಕೆ. ಸೊ ಫಸ್ಟ್ ಪೇಮೆಂಟ್ ಯಾವಾಗ ಮಾಡ್ತಾರೆ 31 ಡಿಸೆಂಬರ್ 2008 ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂದ್ರೆ 3%. ಅಂದ್ರೆ ಬಡ್ಡಿ ದರ ಎಷ್ಟಪ್ಪ ಅಂದ್ರೆ 3%. To repeat once again, English medium students, Aditya purchased machinery on 1st January 2008 on hire purchase system. The cash price of the machine is rupees 29,800. The terms of the agreement provided for the payment of rupees 8,000 at the end of every year over 4 years. The first payment was to be made on 31st December 2008. Rate of interest was 3% per annum. Aditya wrote off 10% depreciation on reducing balance system. Pass necessary journal entries in the books of hire purchaser. So first of all, we have to calculate the total interest. What is total interest? Total interest is the difference between total amount payable minus cash price. Or else I can say what is total interest means total interest is the difference between total amount payable and cash price. ಕನ್ನಡ ಮೀಡಿಯಂ ಮಕ್ಕಳೇ ಕೇಳಿಸ್ಕೊಳ್ಳಿ. ಸೊ ಒಟ್ಟು ಬಡ್ಡಿ ಮೊತ್ತ ಬಡ್ಡಿ ಮೊತ್ತ ಏನಂದ್ರೆ ಒಟ್ಟು ಅಮೌಂಟ್ ಎಷ್ಟು ಕೊಡಬೇಕು ಅದು ಮೈನಸ್ ಏನ್ ಹೇಳಿ ಕ್ಯಾಶ್ ಪ್ರೈಸ್. ಅಂದ್ರೆ ಒಟ್ಟು ಎಷ್ಟು ಮೊತ್ತ ಕೊಡ್ಬೇಕು ನಾವು 32,000. ಅಂದ್ರೆ ಟೋಟಲ್ ಅಮೌಂಟ್ ಪೇಯಬಲ್ ಏನ್ ಹೇಳ್ಬೇಕು ನಾವು ಡೌನ್ ಪೇಮೆಂಟ್ ಪ್ಲಸ್ ಟೋಟಲ್ ಆಫ್ ಇನ್ಸ್ಟಾಲ್ಮೆಂಟ್ಸ್. ಇಲ್ಲಿ ಡೌನ್ ಪೇಮೆಂಟ್ ಯಾವುದು ಇಲ್ಲ, ತಾವೆಲ್ಲ ನೋಡ್ಕೋಬಹುದು. ಇಲ್ಲಿ ಡೌನ್ ಪೇಮೆಂಟ್ ಇಮಿಡಿಯೇಟ್ ಆಗಿ ಈಗ ಒಂದು ಅಸೆಟ್ ನ ಕೊಂಡ್ಕೊಂಡ ತಕ್ಷಣ ಮೆಷಿನ್ ಕೊಂಡ್ಕೊಂಡ ತಕ್ಷಣ ಡೌನ್ ಪೇಮೆಂಟ್ ಅವ್ರು ಏನು ಮಾಡಿಲ್ಲ. ಡೈರೆಕ್ಟ್ ಆಗಿ ಪ್ರತಿ ಕಂತ್ನಲ್ಲಿ ಅಂದ್ರೆ ಒಂದೊಂದು ಕಂತ್ನಲ್ಲಿ 8,000 ರೂಪಾಯಿ ಅಂತೆ 4 ಕಂತ್ನಲ್ಲಿ ತೀರಿಸ್ತಾರಂತೆ. ಸೊ 8,000 ಇಂಟು 4 ಎಷ್ಟಾಗುತ್ತೆ ನಮ್ಗೆ 32,000 ಕ್ಯಾಶ್ ಪ್ರೈಸ್. ಹಾಗಾದ್ರೆ ಕ್ಯಾಶ್ ಪ್ರೈಸ್ ಎಲ್ಲಿದೆ ನಮ್ಗೆ? ಆದಿತ್ಯ ಪರ್ಚೇಸ್ ಎ ಮೆಷಿನರಿ ಆನ್ 1st January 2008 on hire purchase system. The cash price of the machine is rupees 29,800. ಈಗ ನಾವೇನ್ ಮಾಡ್ಬೇಕಂದ್ರೆ 32,000 ರೂಪಾಯಿನಲ್ಲಿ 29,800 ರೂಪಾಯಿನ ಕಳ್ಕೊಂಡಾಗ ನಮ್ಗೆ ಇಂಟ್ರೆಸ್ಟ್ ಎಷ್ಟು ಬರುತ್ತಪ್ಪ ಅಂದ್ರೆ 2,200. ಟೋಟಲ್ ಅಮೌಂಟ್ ಪೇಯಬಲ್ ಏನ್ ಹೇಳ್ಬೇಕಂದ್ರೆ ಡೌನ್ ಪೇಮೆಂಟ್ ಪ್ಲಸ್ ಟೋಟಲ್ ಆಫ್ ಇಂಟ್ರೆಸ್ಟ್. ಟೋಟಲ್ ಅಮೌಂಟ್ ಪೇಯಬಲ್ ಅಂದ್ರೆ ಇಲ್ಲಿ ಡೌನ್ ಪೇಮೆಂಟ್ ಇದೆಯಾ ನಮ್ಗೆ? ಇಲ್ಲ. ಟೋಟಲ್ ಆಫ್ ಇನ್ಸ್ಟಾಲ್ಮೆಂಟ್ಸ್ ಅಂದ್ರೆ ಒಂದು ಇನ್ಸ್ಟಾಲ್ಮೆಂಟ್ ಗೆ ಎಷ್ಟು 8,000, 4 ಇನ್ಸ್ಟಾಲ್ಮೆಂಟ್ ಗೆ ಎಷ್ಟಾಗುತ್ತೆ 32,000. ಸೊ ಟೋಟಲ್ ಅಮೌಂಟ್ ಪೇಯಬಲ್ 32,000 ಮೈನಸ್ ಕ್ಯಾಶ್ ಪ್ರೈಸ್ 29,800. ಟೋಟಲ್ ಇಂಟ್ರೆಸ್ಟ್ ವಿಲ್ ಬಿ 2,200. Now let us calculate interest for each year. So 1/1/2008 ಕ್ಯಾಶ್ ಪ್ರೈಸ್ 29,800, ಡೌನ್ ಪೇಮೆಂಟ್ ಇಲ್ಲ ನಿಲ್ 29,800. ಇದಕ್ಕೆ ಬಡ್ಡಿ ಎಷ್ಟು ಪರ್ಸೆಂಟ್? 3%. 29,800 ಎಷ್ಟಾಯ್ತು? 894, 30,694. ಇದರಿಂದ ಏನ್ ಲೆಸ್ ಮಾಡ್ಬೇಕು ನಾವು? ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟಪ್ಪ ಅಂದ್ರೆ 8,000. ಬ್ಯಾಲೆನ್ಸ್ ಎಷ್ಟು ಬರುತ್ತೆ ನಮ್ಗೆ? 22,694. 22,694ಕ್ಕೆ ಬಡ್ಡಿ ಎಷ್ಟು ಕ್ಯಾಲ್ಕುಲೇಟ್ ಮಾಡ್ಬೇಕು? ಈಗ 3%. ಎಷ್ಟಾಗತ್ತೆ? 681. ಹೇಗಾಗತ್ತೆ? 22,694 ಇಂಟು 3/100. ನೆಕ್ಸ್ಟ್ ಟೋಟಲ್ ಮಾಡ್ಕೊಂಡಾಗ 23,375. ಎರಡನೇ ಇನ್ಸ್ಟಾಲ್ಮೆಂಟ್ 8,000. ಬ್ಯಾಲೆನ್ಸ್ ಎಷ್ಟು ಉಳಿತು? 15,375. 15,375ಕ್ಕೆ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟ್? 3%. ಎಷ್ಟಾಯ್ತು? 461. ಟೋಟಲ್ ಮಾಡಿದ್ರೆ 15,836.
ಪ್ಲಸ್ ಥರ್ಡ್ ಇನ್ಸ್ಟಾಲ್ಮೆಂಟ್ ಎಷ್ಟು 8,000. ಬ್ಯಾಲೆನ್ಸ್ ಎಷ್ಟು ಬರುತ್ತೆ 7,836. ಸೊ ನಾಲ್ಕನೇ ಇನ್ಸ್ಟಾಲ್ಮೆಂಟ್ ಕೊನೆಯಲ್ಲಿ ಎಷ್ಟು ಕಟ್ಟಬೇಕು ಅವರು 8,000. ಅಂದ್ರೆ ಇಲ್ಲಿ 8,000 ಮೈನಸ್ 7,836 ಕಳ್ಕೊಂಡಾಗ 164 ರೂಪಾಯಿ ಬರುತ್ತೆ. ಈ 164 ರೂಪಾಯಿ ಕೊನೆ ಇನ್ಸ್ಟಾಲ್ಮೆಂಟ್ ನ ಇಂಟ್ರೆಸ್ಟ್ ಮೊತ್ತ. ಇದು ಹೀಗೆ ನಾವು ಬಡ್ಡಿಯ ಮೊತ್ತವನ್ನು ನಾವು ಕಂಡುಹಿಡ್ಕೋತೀವಿ. ಸೊ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಲಿಸನ್ ಕೇರ್ಫುಲಿ. Cash price of the machine 29,800. Less down payment nil, balance 29,800. On this we are calculating interest at 3%. 3% of 29,800 comes to 894. Total comes to 30,694. From this we are deducting first installment 8,000 rupees. What's the balance here now? 22,694. On this, once again in the second year, at the end of second year, we are calculating interest at 3%. 3% of 22,694, it comes to what? 681. Total comes to 23,375. Less second installment 8,000. Balance will be 15,375. Once again, in the third year, at the end of third year, we are calculating interest at 3% on 15,375. It comes to 461. 15,375 plus 461, total comes to 15,836. Less third installment 8,000. Balance 7,836. Okay, this is the outstanding balance at the beginning of fourth year. Finally, at the end of fourth year, we are making installment payment to the extent of rupees what? 8,000. Then what will be the interest? Means interest is nothing but the difference between installment amount and outstanding balance of the asset that stood in the books of accounts at the end, at the beginning of fourth year. That is on 1/1/2011. Now we have calculated interest in detail. I presume once again that our students have understood how to calculate the interest amount for each and every year. That is for a span of 4 installments. I mean to say for 4 years. Now let us calculate depreciation under diminishing balance method. Under diminishing balance method, depreciation is calculated based on the opening balance of the asset that stood in the books of accounts every year. 1/1/2008, cash price 29,800 less depreciation at 10%. 29,800 is there. 10% of 29,800, 2,980. Balance will be 26,820. Now on this balance means 26,820. Once again we are calculating depreciation at 10%. We get 2,682. Balance will be 24,138 as on 1/1/2010. Once again, we are charging depreciation at 10% on 24,138. We get 2,414. Balance will be 21,724. This is as on 1/1/2011. Now we are charging depreciation at the rate of 10% on 21,724. We get 2,172. Balance will be 19,552. So let us make a point here that in case of diminishing balance method, we are calculating the amount of depreciation based on the opening balance of the asset that stood in the books of accounts every year. ವಿದ್ಯಾರ್ಥಿಗಳೇ, ನಾವು ಸವಕಳಿಯನ್ನ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ? ಬೇಸ್ಡ್ ಆನ್ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್. ತಮ್ಗೆಲ್ರಿಗೂ ಗೊತ್ತು ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಅಲ್ಲಿ ನಾವು ಹೇಗೆ ಸವಕಳಿಯನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, ಪ್ರತಿ ವರ್ಷ ಏನ್ ಓಪನಿಂಗ್ ಬ್ಯಾಲೆನ್ಸ್ ಇರುತ್ತೆ ನೋಡಿ, ಆ ಲೆಡ್ಜರ್ ಬ್ಯಾಲೆನ್ಸ್ ಅಲ್ಲಿ ಆ ಒಂದು ಬೇಸಿಸ್ ತೆಗೆದುಕೊಂಡು ನಾವ್ ಏನ್ ಮಾಡಬೇಕು, ಡಿಪ್ರಿಸಿಯೇಷನ್ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ನೋಡಿ, ಕ್ಯಾಶ್ ಪ್ರೈಸ್ 29,800, ಇದಕ್ಕೆ 10% ಅಂದ್ರೆ ಎಷ್ಟಾಯ್ತು? 2,980. ಎಷ್ಟು ಉಳಿತು ತಮ್ಗೆ? 26,820. ಎರಡನೇ ವರ್ಷ ಓಪನಿಂಗ್ ಬ್ಯಾಲೆನ್ಸ್ ಅಲ್ವಾ, ಇದಕ್ಕೆ ಎಷ್ಟು ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು? 10%. 2,682. ಬ್ಯಾಲೆನ್ಸ್ ಎಷ್ಟು ಬಂತು? 24,138. ಮೂರನೇ ವರ್ಷ ಓಪನಿಂಗ್ ಬ್ಯಾಲೆನ್ಸ್, ಇದಕ್ಕೆ 10% ಕ್ಯಾಲ್ಕುಲೇಟ್ ಮಾಡಬೇಕು, 2,414. ನೆಕ್ಸ್ಟ್ ನಾಲ್ಕನೇ ವರ್ಷ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು? 21,724. ಇದಕ್ಕೆ 10% ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ಬರುತ್ತೆ ನಮಗೆ? 2,172. ಸೊ ಬ್ಯಾಲೆನ್ಸ್ ಎಷ್ಟು ಅಂದ್ರೆ 19,552.
My dear students, we have understood how to calculate depreciation under diminishing balance method, and we have understood how to calculate interest for each year. In the meanwhile, we have understood how to calculate the total amount of interest. Total amount of interest is nothing but the total amount payable and cash price. I mean to say that what is total interest means total interest is the difference between total amount payable and cash price. And the meanwhile, we have calculated the interest amount due for each year, and then we have calculated the amount of depreciation under diminishing balance method. So based on this, now let us pass journal entries. Let us pass journal entries for each year. I mean to say for a span of 4 years. See, if you go through this problem, Aditya purchased machinery on 1st January 2008 on hire purchase system. The cash price of the machine is rupees 29,800. The terms of the agreement provided for the payment of rupees 8,000 at the end of every year. Over 4 years, the first payment was to be made on 31st December 2008. Rate of interest was 3% per annum. Aditya wrote off 10% depreciation on reducing balance method. Now, see, in this problem, there is no down payment. Straight away, we are passing journal entry for installment due at the end of the first year. Asset account debtor, cash price of the asset. Asset account debtor, cash sheet, total is there 8,000. No, 8,000 is there. So what's the interest here now? 894. So 8,000 minus 894. So repeat once again, 8,000 minus 894. 8,000 minus what? 894. We get 7,106. 7,106 will be your what? Cash price. Then 894 will be your what? Your interest amount. So if installment amount becomes due, entry will be asset account debtor towards cash price 7,106, interest account debtor towards interest 894, to hire vendor account 8,000. Now for making the payment to hire vendor, journal entry will be hire vendor account debtor 8,000 to bank account 8,000. At the end of the year, we are charging depreciation for machinery or asset. For charging depreciation, journal entry will be depreciation account debtor 2,980 to machinery account 2,980. Once again, at the end of the year, we are transferring interest amount and depreciation amount towards profit and loss account. For transferring interest amount and depreciation amount towards profit and loss account, journal entry will be profit and loss account debtor to interest 894 to depreciation account 2,980. Total put together 3,874 being interest and depreciation transferred to profit and loss account. ವಿದ್ಯಾರ್ಥಿಗಳೇ, ಈ ಒಂದು ಮೊದಲ ವರ್ಷ ಹೇಳ್ಕೊತೀನಿ. ಮೊದಲ ವರ್ಷ ತಿಳ್ಕೊಂಡ್ರೆ ಇನ್ನು ಎರಡನೇ ವರ್ಷ, ಮೂರನೇ ವರ್ಷ, ನಾಲ್ಕನೇ ವರ್ಷ ಸೇಮ್ ಆಗುತ್ತೆ. ಇಲ್ಲಿ ಮೊದಲನೇ ವರ್ಷ ತಗೊಳ್ಳಿ, ಅಲ್ಲಿ ಯಾವುದೇ ಡೌನ್ ಪೇಮೆಂಟ್ ಇಲ್ಲ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ 8,000 ರೂಪಾಯಿನಲ್ಲಿ 894 ರೂಪಾಯಿ ಏನಾಗುತ್ತೆ? ಇಂಟ್ರೆಸ್ಟ್ ಆಗುತ್ತೆ. 894 ರೂಪಾಯಿ ನಮಗೆ ಇಂಟ್ರೆಸ್ಟ್ ಆದ್ರೆ ನಾವ್ ಇನ್ನೇನ್ ಮಾಡ್ಬೇಕಿಲ್ಲಿ? 8,894 ಮೈನಸ್ ಮಾಡಿದ್ರೆ 7,106 ರೂಪಾಯಿ ಆಗುತ್ತೆ. 7,106 ರೂಪಾಯಿ ಏನಾಗುತ್ತೆ? ಕ್ಯಾಶ್ ಪ್ರೈಸ್ ಆಗುತ್ತೆ. ಸೊ 894 ರೂಪಾಯಿ ಏನಾಗುತ್ತೆ? ಇಂಟ್ರೆಸ್ಟ್ ಆಗುತ್ತೆ. ಸೊ ಈಗ ಇನ್ಸ್ಟಾಲ್ಮೆಂಟ್ ಡ್ಯೂ ಆದ್ರೆ ಏನ್ ಹೇಳ್ಬೇಕು ನಾವು? ಮೆಷಿನರಿ ಅಕೌಂಟ್ ಡೇಟಾರ್ 7,106, ಇಂಟ್ರೆಸ್ಟ್ ಅಕೌಂಟ್ ಡೇಟಾರ್ 894 ಟು ಹೈರ್ ವೆಂಡರ್ 8,000. ನೀವು ವರ್ಷದ ಕೊನೆಯಲ್ಲಿ ಹೈರ್ ವೆಂಡರ್ಗೆ ಏನ್ ಕೊಡ್ಬೇಕು? ನಾವು ಪೇಮೆಂಟ್ ಮಾಡ್ಬೇಕು. ಪೇಮೆಂಟ್ ಮಾಡ್ಬೇಕಾದ್ರೆ ಹೈರ್ ವೆಂಡರ್ ಅಕೌಂಟ್ ಡೇಟಾರ್ 8,000, ಬ್ಯಾಂಕ್ ಅಕೌಂಟ್ 8,000. ವರ್ಷದ ಕೊನೆಯಲ್ಲಿ ನಾವೇನ್ ಚಾರ್ಜ್ ಮಾಡ್ಬೇಕು? ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಅಕೌಂಟ್ ಡೇಟರ್ 2,980, ಮೆಷಿನರಿ ಅಕೌಂಟ್ 2,980. ಕೊನೆಯಲ್ಲಿ ಏನ್ ಈ ಇಂಟ್ರೆಸ್ಟ್ ಅಮೌಂಟ್ ಮತ್ತೆ ಡಿಪ್ರಿಸಿಯೇಷನ್ ಅಮೌಂಟ್ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬೇಕು ನಾವು? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ವಿ ಹ್ಯಾವ್ ಟು ಟ್ರಾನ್ಸ್ಫರ್ ದ ಇಂಟ್ರೆಸ್ಟ್ ಅಮೌಂಟ್ ಅಂಡ್ ಡಿಪ್ರಿಸಿಯೇಷನ್ ಅಮೌಂಟ್ ಟುವರ್ಡ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. Journal entry will be profit and loss account debtor, the gap here, to interest account 894, to depreciation account 2,980, total ಮಾಡಿದ್ರೆ 3,874. ಸೆಕೆಂಡ್ ಇಯರ್ ಕೊನೆಯಲ್ಲಿ ಬರೋಣ. ಸೊ ಇಲ್ಲಿ ನಾವು ಸೆಕೆಂಡ್ ಇಯರ್ ಕೊನೆಯಲ್ಲಿ ನಾವು ತಗೊಂಡಾಗ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಂಟ್ರೆಸ್ಟ್ ಎಷ್ಟು? 681 ಅಲ್ವಾ? ಇಂಟ್ರೆಸ್ಟ್ ಎಷ್ಟು ನಮ್ಗೆ? 681. ಸೊ ಇಲ್ಲಿ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಇದು ಫಸ್ಟ್ ಇಯರ್ ಈಗಾಗಲೇ ಆಗಿದೆ. ಈಗ ಸೆಕೆಂಡ್ ಇಯರ್ ನಾವು
ಸೊ 681 ರೂಪಾಯಿ ಇಂಟ್ರೆಸ್ಟ್ ಅಲ್ವಾ. ಸೊ 8,000ರಲ್ಲಿ 681 ರೂಪಾಯಿ ತೆಗೆದ್ರೆ ಎಷ್ಟಾಯ್ತು? 7,319. ಔಟ್ ಆಫ್ 8,000, if I deduct 681, I get 7,319. Okay, for if installment amount is due. Okay, if installment amount is due, what's the entry? Asset account debtor, interest account debtor to hire vendor account. Asset account debtor towards cash price 7,319, interest account debtor towards interest 681 to hire vendor account. To hire vendor account. Now I will show you 31st December 2009. For making the payment, entry will be hire vendor account debtor 8,000 to bank account 8,000. Now at the end of the year, we have to charge depreciation. For charging depreciation, journal entry will be depreciation account debtor 2,682 to machinery account 2,682 being entry for charging depreciation. At the end of second year, we have to transfer interest amount, the extent of rupees 681, depreciation amount, the extent of rupees 2,682 towards profit and loss account. For transferring interest amount and depreciation amount towards profit and loss account, journal entry will be profit and loss account debtor 3,363. That is 681 and 2,682 put together 3,363. To depreciation 2,682, to interest 681 being interest and depreciation transferred to profit and loss account. Third year as usual, so interest amount will be 461. Third year as usual, interest amount will be 461. Interest amount will be 461. Third year as usual, interest amount will be 461. I will show you. Says machinery account debtor 7,539, interest account debtor 461 to hire vendor account 8,000. 8,000 minus 461, 7,539. For making payment to hire vendor, journal entry will be hire vendor account debtor 8,000 to bank account 8,000. Then for charging depreciation under diminishing balance method, depreciation account debtor to asset account depreciation 2,414. At the end of the year, at the end of third year, we're transferring interest amount and depreciation amount towards profit and loss account. Journal entry will be profit and loss account debtor 461 plus 2,414. Put together, we get 2,875. Profit and loss account debtor 2,875 to interest account 461 to depreciation 2,414 being interest and depreciation transferred to profit and loss account. Finally, at the end of fourth year, we're coming for the fourth year. Please concentrate. See, in the fourth year, what was your interest amount here now? 164. So in the fourth year, your interest amount is 164. Now, see now how to charge depreciation or how to calculate interest. I've shown you already. For the time being, let us concentrate here. Machinery account debtor 7,836. How we got the 7,836? That is 8,000 minus 164. We're getting 7,836. Interest account debtor 164 to hire vendor account 8,000. If installment amount becomes due, journal entry will be asset account debtor, interest account debtor to hire vendor account. Machinery account debtor towards cash price 7,836. Interest account debtor 164 as calculated already to hire vendor account 8,000. For making payment to hire vendor, journal entry will be hire vendor account debtor 8,000 to bank account 8,000 being final installment paid or being fourth installment paid. For charging depreciation, what will be the entry now? Depreciation account debtor 2,172 to machinery account 2,172 being depreciation charge at 10%. Finally, at the end of fourth year, we are supposed to transfer the interest amount and depreciation amount towards profit and loss account. Journal entry will be profit and loss account debtor 164 plus 2,172. 164 plus 2,172
comes to 2336. For transferring interest amount and depreciation amount at the end of the year towards profit and loss account, journal entry will be profit and loss account dated 2336 to interest account 164 to depreciation account 200 172. I mean to say profit loss account dated 2336 to interest account 164 to depreciation account 2172. I think I have clarified how to pass journal entries in the books of hire purchaser. Thank you.